ಎಜುಕೇಷನ್ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಕ್ಲಿನಿಕಲ್ ಎಕ್ಸ್ಪ್ಲೋಸರ್ಸ್ ಹೆಂಗಿದೆ? ಪರ್ಸ್ನಲಿ ನಿಮಗೆ ರಷ್ಯಾಗೆ ಹೋದ್ಮೇಲೆ ವಾಟ್ ಡಿಫ್ರೆಂಟ್ ಯು ಫೀಲ್ ಕಂಪ್ಯಾರಿಟಿವ್ಲಿ ನಾವು ಇಂಡಿಯನ್ ಸೊಸೈಟಿಯಲ್ಲಿ ಇದ್ದುಬಿಟ್ಟು ಒಂದು ಫಾರಿನ್ ಸೊಸೈಟಿಯಲ್ಲಿ ಹೋಗ್ಬಿಟ್ಟು ಫಾರಿನ್ ಎನ್ವೈರ್ಮೆಂಟಲ್ಲಿ ಇದ್ದು ನಮಗೆ ಏನು ಡಿಫ್ರೆನ್ಸ್ ಕಾಣಿಸ್ತು ನಿಮಗೆ? ಹಲೋ ನಮಸ್ಕಾರ, ನಾನು ನಿಜಾಮುದ್ದೀನ್, ನಿಮ್ಮ ಡಾಕ್ಟರ್ ಡ್ರೀಮ್ಸಿಂದ. ಇವತ್ತು ಎಲ್ಲ ತಂದೆ ತಾಯಿಗೆ ಒಂದು ಮಕ್ಕಳಿಗೆ ಡಾಕ್ಟರ್ ಮಾಡಬೇಕು ಅಂತ ಒಂದು ಆಸೆ ಇರುತ್ತೆ. ಆದರೆ ಆ ಆಸೆ ಒಳಗಡೆ ಒಂದು ಭಯ ಇರುತ್ತೆ. ಏನು ಅಂದರೆ, ನಾವು ಇಂಡಿಯಾದಲ್ಲಿ ನಮ್ಮಲ್ಲಿ ಇರೋ ಕಾಂಪಿಟೇಷನಲ್ಲಿ ಅಂಥ ಮಕ್ಕಳಿಗೆ ನಾವು ಡೊನೇಷನ್ ಕಟ್ಟಿ ಸೀಟ್ ಕೊಡ್ಸೋಕ್ಕಾಗಲ್ಲ. ಆದರೆ ನಮ್ಮ ಹತ್ರ ಆಪ್ಷನ್ ಇದೆ, ಹೊರದೇಶದಲ್ಲಿ MBBS ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಆದರೆ ಮಕ್ಕಳಿಗೆ ಆ ಅವಕಾಶದಲ್ಲಿ ನಮಗೆ ಭಯ, ಸೇಫ್ಟಿ, ಸೆಕ್ಯೂರಿಟಿ ಹೆಂಗಿರುತ್ತೆ ಮಕ್ಕಳಿಗೆ. ಹೆಣ್ಮಕ್ಳು ಜಾಸ್ತಿ ಡಾಕ್ಟರ್ ಆಗಬೇಕಂತ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ. ಅಂಥ ಒಂದು ಮಕ್ಕಳಿಗೆ ಭಯದ ವಾತಾವರಣ ತಂದೆ ತಾಯಿಗಳಿಗೆ, ಸ್ಪೆಷಲಿ ಫ್ಯಾಮ್ಲಿಗೆ ಇರುತ್ತೆ. ಅದ್ರಿಗೋಸ್ಕರ ನಾವು ಇವತ್ತು ನಮ್ಮ ಜೊತೆ ಸೆಕೆಂಡ್ ಇಯರ್ ಕಂಪ್ಲೀಟೆಡ್ ಸ್ಟೂಡೆಂಟ್ ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಿಂದ, ನಮ್ಮ ಹಾಸನ್ ಡಿಸ್ಟಿಕ್ಕಿಂದ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಅವರು 2 ವರ್ಷ ಹೆಂಗೆ ಮುಗಿಸಿದ್ದಾರೆ, ಅವ್ರದ್ದು ಸೇಫ್ಟಿ ಎನ್ವೈರ್ಮೆಂಟ್ ಹೆಂಗಿತ್ತು, ಎಜುಕೇಷನ್ ಹೆಂಗಿತ್ತು, ಓಕೆ, 2 ವರ್ಷ ಕಂಪ್ಲೀಟೆಡ್ ಎಕ್ಸ್ಪೀರಿಯನ್ಸ್ ಏನಿದೆ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ತಾರೆ. ಹಾಯ್ ವಿದ್ಯಾ. ಹಲೋ ಸರ್. ಮೊದಲನೇದಾಗಿ ನೀವು ಡಾಕ್ಟರ್ ಡ್ರೀಮ್ಸ್ಗೆ ಬಂದಾಗಿ ನಾವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನೀವೊಂದು ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಡಿಸೈಡ್ ಮಾಡಿ ನೀವು ಅಲ್ಲಿ ಹೋದ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸರ್, ಯಾವುದೇ ನೀಟ್ ಆಸ್ಪಿರೆಂಟ್ಸ್ ಆದ್ರೂ ಡ್ರೀಮ್ ಇರೋದೇ ಡಾಕ್ಟರ್ ಆಗೋದಕ್ಕೆ. ಸೊ ಕಮ್ಮಿ ಮಾರ್ಕ್ಸ್ ಬಂದಾಗ, ಇಂಡಿಯಾದಲ್ಲಿ ಸೀಟ್ ಸಿಗಲ್ಲ ಅಂದಾಗ ಆಪ್ಷನ್ ಕೊಟ್ಟಿದ್ದೆ ಅಬ್ರಾಡ್. ಸೊ ಅದಕ್ಕೆ ಹೆಲ್ಪ್ ಮಾಡಿದ್ದೆ ಡಾಕ್ಟರ್ ಡ್ರೀಮ್ಸ್. ಏನೇ ಹೆಲ್ಪ್ ಇದ್ರೂ ಹೆಲ್ಪ್ ಮಾಡಿದ್ದೆ ಡಾಕ್ಟರ್ ಡ್ರೀಮ್ಸು. ಸೊ ಇಲ್ಲಿ ಮಾತ್ರ ಅಲ್ಲದೇ ನಾವು ರಷ್ಯಾಗೆ ಹೋದ್ಮೇಲೂ ಕೂಡ ಏನೇ ಪ್ರಾಬ್ಲಮ್ ಬರದೇ ಇರೋ ರೀತಿ ನೋಡ್ಕೊಂಡಿದ್ದಾರೆ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರದೇ ಇರೋ ಥರ ನೋಡ್ಕೊಂಡಿದ್ದಾರೆ. ಹಾಸ್ಟೆಲ್ಸ್ ಅವೈಲೇಬಲ್ ಇದೆ, ಆಮೇಲೆ ಇಂಡಿಯನ್ ಮೆಸ್ ಕೂಡ ಅವೈಲೇಬಲ್ ಇದೆ. ಸೊ ಏನೇ ಪ್ರಾಬ್ಲಮ್ಸ್ ಬಂದರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಡಾಕ್ಟರ್ ಡ್ರೀಮ್ಸ್. ಅದರಲ್ಲೂ ನಿಜಾಮ್ ಸರ್, ಮುಬಾರಕ್ ಸರ್, ದೇ ಹೆಲ್ಪ್ ಮೀ ಅ ಲಾಟ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲ ತಂದೆ ತಾಯಿಗೆ, ಈಗ ನಿಮಗೆ ಸ್ಟಾರ್ಟಿಂಗ್ ಹೋಗೋ ಟೈಮಲ್ಲಿ ನಿಮಗೂ ಒಂದು ಭಯ ಇತ್ತು, ಹೆಂಗೆ ನಮಗೆ ಸೇಫ್ಟಿ ಇರುತ್ತೆ ಅಲ್ಲಿ, ಅಷ್ಟು ರಷ್ಯಾಗೆ ಹೋಗ್ತಾ ಇದ್ದೀನಿ, ನಮಗೆ ಹೆಂಗಿತ್ತು ಅನ್ನೊಂದು ಭಯ ಇತ್ತು. ಅದಕ್ಕೆ ಈಗ ಇನ್ನು ಮುಂದೆ ತಗೊಳ್ಳೋ ಸ್ಟೂಡೆಂಟ್ಗಳಿಗೊಂದು ಭಯ ಇರುತ್ತೆ. ಅದಕ್ಕೇನು ಹೇಳ್ತೀರಾ? ನಮಗಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ತುಂಬ ಭಯ ಇರುತ್ತೆ. ಹೆಣ್ಮಕ್ಳನ್ನ ಹೆಂಗೆ ಕಳಿಸೋದು, ಅಷ್ಟು ದೂರ ಹೆಂಗೆ ಕಳಿಸೋದು, ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತಿದ್ದಾಳೆ ಅನ್ನೋ ಪ್ರಾಬ್ಲಮ್ಸ್ ಇರುತ್ತೆ. ನಮಗಿಂತ ಹೆಚ್ಚಾಗಿ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನೆಲ್ಲ ಡೋಂಟ್ ಟೇಕ್ ದ್ಯಾಟ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಅಂದರೆ ರ್ಯಾಗಿಂಗ್ ಇರುತ್ತೆ ಮೇಯ್ನಾಗಿ, ಬಟ್ ಅಲ್ಲಿ ನಿಮಗೆ ತುಂಬ ಏನು ರ್ಯಾಗಿಂಗ್ ಇರೋದಿಲ್ಲ. ಸೀನಿಯರ್ಸ್ ಕೂಡ ಹೆಲ್ಪ್ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಮತ್ತು ಎಜುಕೇಷನ್ ಬಗ್ಗೆ ಏನು ಹೇಳ್ತೀರಾ? ಎಜುಕೇಷನ್ ಸರಿ, ಇಂಡಿಯಾದಲ್ಲೂ ಸೇಮ್ ಇರುತ್ತೆ, ಅಬ್ರಾಡಲ್ಲೂ ಸೇಮ್ ಇರುತ್ತೆ. ಇಲ್ಲೂ ಕೂಡ 19 ಸಬ್ಜೆಕ್ಟ್ಸ್, ಅಲ್ಲೂ ಕೂಡ 19 ಸಬ್ಜೆಕ್ಟ್ಸ್, ನೋ ಡಿಫ್ರೆನ್ಸ್. ಆಮೇಲೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದರೆ ಸ್ಟಾರ್ಟಿಂಗ್ ಹೋದಾಗ ಆ್ಯಕ್ಸೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಇಟ್ ಇಸ್ ಈಸಿಯರ್. ಈಗ ನಿಮ್ಮ ಎಜುಕೇಷನಲ್ಲಿ 2 ವರ್ಷ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಆಲ್ರೆಡಿ, ಅವ್ರು MBBS ಮಾಡ್ತಾರೆ, ನಿಮ್ಮ ಇಂಟ್ರಾಕ್ಷನ್ ಆಗ್ತಾ ಇರ್ತದೆ. ಅವಾಗ ನೀವು ಡಿಫ್ರೆನ್ಸಿಯೇಷನ್ ಮಾತಾಡೋ ಟೈಮಲ್ಲಿ ಏನು ಡಿಫ್ರೆನ್ಸಿಯೇಷನ್ ನಿಮಗೆ ಏನಾದರೂ ಕಾಣ್ತಾ ಇದೆಯಾ? ಡಿಫ್ರೆನ್ಸಿಯೇಷನ್ ಅಂದರೆ ಎಂತ ಇಲ್ಲ ಸರ್. ಅವರು ಓದೋ ಶೈಲಿನೂ ಸೇಮ್ ಇರುತ್ತೆ, ನಾವು ಓದೋ ಶೈಲಿನೂ ಸೇಮ್ ಇರುತ್ತೆ. ಸೊ ಇಂಟ್ರಾಕ್ಷನ್ ನಡೀತಾ ಇರುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಏನು ಓದಬೇಕು, ಯಾವ್ದು ರೆಫರ್ ಮಾಡಬೇಕು, ಅದನ್ನೆಲ್ಲ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಓಕೆ, ನಿಮ್ಮ ಕ್ಲಿನಿಕಲ್ ಎಕ್ಸ್ಪ್ಲೋಸರ್ಸ್ ಹೆಂಗಿದೆ? ಕ್ಲಿನಿಕಲ್ ಅಂದರೆ ಇಂಡಿಯಾದಲ್ಲಿ ಅಂದರೆ 1 ಕೆಡೋವರ್ಗೆ ನಾವು 60 ಮೆಂಬರ್ಸ್ ಏನೋ ಕೊಡ್ತಾರೆ. ಬಟ್ ಅಲ್ಲಿ ಅಬ್ರಾಡಲ್ಲಿ 1 ಕೆಡೋವರ್ಗೆ 15 to 20 ಮೆಂಬರ್ಸ್ ಅಷ್ಟೇ ಇರುತ್ತೆ. ಸೊ ಒಬ್ಬೊಬ್ರು ಇಂಡಿವಿಜುವಲ್ ಕೇರ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಇಂಡಿವಿಜುವಲ್ ಟೀಚಿಂಗ್ಸ್ ಇರುತ್ತೆ. ಸೊ ಅಬ್ರಾಡ್ ಇಸ್ ಬೆಸ್ಟ್. ಪರ್ಸ್ನಲಿ ನಿಮಗೆ ರಷ್ಯಾಗೆ ಹೋದ್ಮೇಲೆ ವಾಟ್ ಡಿಫ್ರೆಂಟ್ ಯು ಫೀಲ್ ಕಂಪ್ಯಾರಿಟಿವ್ಲಿ ನಾವು ಇಂಡಿಯನ್ ಸೊಸೈಟಿಯಲ್ಲಿ ಇದ್ದುಬಿಟ್ಟು ಒಂದು ಫಾರಿನ್ ಸೊಸೈಟಿಯಲ್ಲಿ ಹೋಗ್ಬಿಟ್ಟು ಫಾರಿನ್ ಎನ್ವೈರ್ಮೆಂಟಲ್ಲಿ ಇದ್ದು ನಮಗೆ ಏನು ಡಿಫ್ರೆನ್ಸ್ ಕಾಣಿಸ್ತು ನಿಮಗೆ? ಡಿಫ್ರೆನ್ಸ್ ತುಂಬಾ ಕಂಡು ಬರುತ್ತೆ. ಲೈಕ್ ನನಗೆ ವೆದರ್ ಆಗಿರ್ಬೋದು, ಅಥವಾ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಸಿಗೋ ರೆಸ್ಪೆಕ್ಟ್ ಇರ್ಬೋದು, ಎಲ್ಲ ಚೇಂಜಸ್ ಇರುತ್ತೆ ಸರ್. ಓಕೆ, ಏನಲ್ಲಿ ರ್ಯಾಗಿಂಗ್ ಅಂತಾರ ಏನಾದರೂ? ರ್ಯಾಗಿಂಗ್ ಇಂಡಿಯಾದಲ್ಲಿ ರ್ಯಾಗಿಂಗ್ ಅಫ್ಕೋರ್ಸ್ ಇರುತ್ತೆ, ಬಟ್ ಅಬ್ರಾಡಲ್ಲಿ ಚಾನ್ಸೇ ಇಲ್ಲ. ಸೀನಿಯರ್ಸ್ ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನೀವು ಏನಾದರೂ ರ್ಯಾಗಿಂಗ್ ಮಾಡಿದರೆ ನಿಮ್ಮ ಜೂನಿಯರ್ಸಿಗೆ? ಇಲ್ಲ ಸರ್, ಮಾಡಿಲ್ಲ. ವೆರಿ ಗುಡ್. ಓಕೆ, ಸೊ ಅಪ್ಕಮಿಂಗ್ ಸ್ಟೂಡೆಂಟ್ಗೆ ತಾವು ಏನು ಇನ್ಫಾರ್ಮೇಶನ್ ಕೊಡೋಕೆ ಇಷ್ಟಪಡ್ತೀರಾ ಅಬೌಟ್ ದ ಯೂನಿವರ್ಸಿಟಿ, ಅಬೌಟ್ ದ ನಿಮ್ಮ ಇರೋ ಬರ್ನಲ್ ಸಿಟಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ಸೊ ನೀಟ್ ಬರ್ದಿರೋರು 450 ಕೆಳಗೆ ಬಂದಿರೋರು ಸೀಟ್ ಸಿಗಲ್ಲ ಅಂದವರು ಆಪ್ಷನ್ ಇರೋದೇ ಅಬ್ರಾಡ್ ಆಪ್ಷನ್ ಇರುತ್ತೆ. ಸೊ ಟ್ರಸ್ಟ್ ಆಗಿ ಇರೋ ಏಜೆನ್ಸಿ ಅಂದರೆ ನನ್ನ ಪ್ರಕಾರ ಇಟ್ ಇಸ್ ಡಾಕ್ಟರ್ ಡ್ರೀಮ್ಸ್. ಸೊ ಡಾಕ್ಟರ್ ಡ್ರೀಮ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನನ್ನ ಕಾಲೇಜ್ ಇರೋದು ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇರೋದು ತುಂಬ ಇಟ್ ಕಮ್ಸ್ ಅಂಡರ್ NMC ಗೈಡೆನ್ಸ್. ಸೊ ಆ ಕಾಲೇಜ್ ಇಟ್ ಇಸ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ವೆದರ್ ಕೂಡ ಅಷ್ಟೇ, ಬಂದಿದ ತಕ್ಷಣ ಯು ಕ್ಯಾನ್ ಅಡ್ಜಸ್ಟ್ ಟು ದ ಕೋಲ್ಡ್, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಯು ವಿಲ್ ಬಿ ಏಬಲ್ ಟು ಅಡ್ಜಸ್ಟ್ ಟು ದಟ್ ಎನ್ವಿರಾನ್ಮೆಂಟ್ ಅಂತ. ಹಾಸ್ಟೆಲ್ ಫೆಸಿಲಿಟೀಸ್ ಹಿಂಗಿದೆ? ಹಾಸ್ಟೆಲ್ ಫೆಸಿಲಿಟಿ ಫಸ್ಟ್ ಇಯರ್ ಇಂದನೂ ಕೂಡ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ. ಸೊ ನೀವು ಅಂಟಿಲ್ 6 years ವರ್ಗು ಕೂಡ ನೀವು ಹಾಸ್ಟೆಲಲ್ಲಿ ಇರ್ಬೋದು. ಮತ್ತೆ ಫುಡ್ ಫೆಸಿಲಿಟೀಸ್? ಫುಡ್ ಫಸ್ಟ್ ಇಯರ್ ಅಲ್ಲಿ ಫುಡ್ ಮೆಸ್ ಇರುತ್ತೆ, ಇಂಡಿಯನ್ ಮೆಸ್ ಇರುತ್ತೆ. ಸೊ ಯು ಕ್ಯಾನ್ ಗೋ ಥ್ರೂ ಮೆಸ್, ಇಂಡಿಯನ್ ಮೆಸ್ ಅಂತ ಹೇಳ್ತೀನಿ. ಸೆಕೆಂಡ್ ಇಯರ್ ಇಂದ ಏನು ಆಪ್ಷನ್ ಇರುತ್ತೆ? ಸೆಕೆಂಡ್ ಇಯರ್ ಇಂದ ಯು ಕ್ಯಾನ್ ಸೆಲ್ಫ್ ಕುಕ್. ಈಗ ನಿಮಗೆ ಕುಕಿಂಗ್ ಬರ್ತಿತ್ತಾ ಹೋಗೋ ಟೈಮಲ್ಲಿ? ನನಗೆ ನಿಜವಾಗ್ಲೂ ಕುಕಿಂಗ್ ಬರ್ತಿರ್ಲಿಲ್ಲ. ಇವಾಗ ಏನೇನು ಕಲ್ತಿದ್ದೀರಾ ಅಲ್ಲಿ ಹೋಗ್ಬಿಟ್ಟು ನೀವು? ಸೆಲ್ಫ್ ನನ್ಗೆ ಒಂಚೂರು ಕುಕಿಂಗ್ ಬರ್ತಿರ್ಲಿಲ್ಲ. ಇವಾಗ ಹೋಗ್ತಾ ಹೋಗ್ತಾ ಐ ಆಮ್ ಲರ್ನಿಂಗ್, ಸ್ಟಿಲ್ ಲರ್ನಿಂಗ್. ಬೇಸಿಕಲಿ ಕುಕಿಂಗ್ ಯಾರಿಗೂ ಅಷ್ಟೊಂದು ಐಡಿಯಾ ಇರೋದಿಲ್ಲ, ಬಟ್ ಅಲ್ಲಿಗೆ ಹೋದ್ಮೇಲೆ ಯು ವಿಲ್ ಗೆಟ್ ಅಟ್ಯಾಚ್ ಟು ಇಟ್ ಆ್ಯಂಡ್ ಅಡ್ಜಸ್ಟ್ ಆಗ್ತೀವಿ ಸರ್. ಮತ್ತೆ ಫೈನಲಿ ನಿಮಗೆ ಅಲ್ಲಿ ಹೋದ್ಮೇಲೆ ವಾಪಸ್ ಇಲ್ಲಿ 2 ವರ್ಷ ಬಂದು ಟ್ರಾವೆಲ್ ಮಾಡಿ ವಾಪಸ್ ಬಂದು ಮತ್ತೆ ವಾಪಸ್ ಹೋಗಿದ್ದೀರಾ. ಈಗ ಫೈನಲಿ ನಿಮಗೆ ಅಲ್ಲಿ ಕೋಚಿಂಗ್ ತಗೊಳ್ಳೋ ಟೈಮಲ್ಲಿ ನೆಕ್ಸ್ಟ್ ಕೋಚಿಂಗ್ ಬಗ್ಗೆ ಇದ್ರದ್ದೆಲ್ಲ ಮಾಹಿತಿ ಹೆಂಗೆ ಯೂನಿವರ್ಸಿಟಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ? ಸೊ ನೆಕ್ಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಲೈಕ್ 3rd 4th ಇಯರಿಂದ ಮೇನ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, ಲೈಕ್ ಪ್ರಿಪ್ಲಾಡರ್ ಇದೆ, ಮ್ಯಾರೋ ಇದೆ. ಸೊ ಅವನ್ನೆಲ್ಲ ಓದ್ತಾ ಇರಬೇಕು. ಸೊ ಇಟ್ ವಿಲ್ ಮೇಕ್ ಯು ಈಸಿಯರ್ ಟು ಅಟೆಂಡ್ ನೆಕ್ಸ್ಟ್ ಎಕ್ಸಾಮ್ ಅಂತ ಹೇಳಿ. ಎಷ್ಟು ಜನ ಇಂಡಿಯನ್ ಸ್ಟೂಡೆಂಟ್ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಜೊತೆ ಇದ್ದಾರೆ? ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ಸ್ ಅಂದರೆ ಯು ಕ್ಯಾನ್ ಫೈಂಡ್ 300+ ಸ್ಟೂಡೆಂಟ್ಸ್ ಇಂಡಿಯನ್ಸ್. ಅದರಲ್ಲಿ ಕರ್ನಾಟಕದ ಮಕ್ಕಳು? ಕರ್ನಾಟಕದವ್ರು 150+ ನೀವು ಕರ್ನಾಟಕದವರೇ ಸಿಗ್ತಾರೆ. ಸೊ ಇದೆಲ್ಲ ಒಂದು ಸೆಕೆಂಡ್ ಇಯರ್ ಕಂಪ್ಲೀಟೆಡ್ ಸ್ಟೂಡೆಂಟ್ ಫ್ರಮ್ ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿದಿಂದ ಮುಗಿಸಿ ಈಗ 3ನೇ ವರ್ಷಕ್ಕೆ ಹೋಗ್ತಿರೋ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸ್ನಾಗಿದೆ. ಸೊ ದಯವಿಟ್ಟು ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಯಾವುದೇ ಪೇರೆಂಟ್ಸಿಗೆ ಒಂದು ಭಯ ಬೇಡ. ಸೇಫ್ಟಿ ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ, ಎಜುಕೇಷನ್ ತುಂಬ ಚೆನ್ನಾಗಿದೆ. ಇಂಡಿಯಾದಲ್ಲಿ ಟ್ರೈ ಮಾಡಿ. ಇಂಡಿಯಾದಲ್ಲಿ ಸಿಗಲಿಲ್ಲ ನಿಮಗೆ ಅಂತ ಹೇಳಿದ್ರೆ ಹೆದರ್ಕೊಳ್ಳೋದು ಬೇಡ, ಭಯ ಪಡೋದು ಬೇಡ. ಕಾಂಟ್ಯಾಕ್ಟ್ ಡಾಕ್ಟರ್ ಡ್ರೀಮ್ಸ್. ನಿಮ್ಮ ಡಾಕ್ಟರ್ ಆಗುವ ಕನಸನ್ನು ನನಸು ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು. Study MBBS abroad. Admissions have started. Our destinations: Russia, Georgia, Belarus, Bosnia, Philippines, Kazakhstan, Uzbekistan, and other European countries. Contact 1800-270-1015. Visit us on drdreams.in. Dr. Dreams. Born for Doctor.